ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಇದ್ದಕ್ಕಿದ್ದಂತೆ ಆವರಿಸಿದ ಬೆಂಕಿಯ ಬಲೆ ಇಬ್ಬರ ಜೀವವನ್ನೇ ತೆಗೆದಿದೆ. ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಬೆಂಕಿ ಬಲೆ, ಇಬ್ಬರು ಸಜೀವ ದಹನ, 7 ಜನರ ಸ್ಥಿತಿ ಗಂಭೀರ. ಮಟಮಟ ಮಧ್ಯಾಹ್ನದ ಹೊತ್ತು ಏರಿಯಾ ಕೂಡ ಕೂಲ್ ಆಗಿತ್ತು. ಆದರೆ ಈ ರೆಸ್ಟೋರೆಂಟ್ನಲ್ಲಿ ಮಾತ್ರ ಜನ ಲೈಟ್ ಆಗಿ ಕಿಕ್ಕೇರಿಸ್ತಿದ್ರು. ಕೆಲವರು ಚಿಂತೆ ಮರೆಯೋದಕ್ಕೆ ಬಂದರೆ ಇನ್ನು ಕೆಲವರು ಚಿಲ್ ಮಾಡೋದಕ್ಕೆ ಬಂದಿದ್ರು. ಆದರೆ ಇಬ್ಬರ ಪಾಲಿಗೆ ಜವರಾಯ ಬೆಂಕಿ ರೂಪದಲ್ಲಿ ಅಪ್ಪಳಿಸಿದ್ದಾನೆ. ಒಮ್ಮೆಲೆ ಹೊತ್ತಿಕೊಂಡ ಬೆಂಕಿಗೆ ಇಬ್ಬರು ಸುಟ್ಟು ಭಸ್ಮವಾಗಿದ್ದಾರೆ. ಈ ದೃಶ್ಯ ನೋಡ್ತಿದ್ರೆ ನರನಾಡಿಗಳಲ್ಲಿ ನಡುಕ ಶುರುವಾಗುತ್ತೆ. ಯಾಕೆಂದ್ರೆ ಮುಗಿಲೆತ್ತರಕ್ಕೆ ಚಿಮ್ಮುತ್ತಿರೋ ಬೆಂಕಿಯ ಜ್ವಾಲೆ ಕ್ಷಣ ಮಾತ್ರದಲ್ಲಿ ಸುಟ್ಟು ಕರಕಲು ಮಾಡಿದೆ. ಇದು ಮೈಸೂರಿನ ದಟ್ಟಗಳ್ಳಿಯ ರಿಂಗ್ ರಸ್ತೆ ಬಳಿ ಇರುವ ಫಾಕ್ಸ್ಡನ್ ಬಾರ್ ಅಂಡ್ ರೆಸ್ಟೋರೆಂಟ್. ಆಫ್ರಿಕನ್ ಸ್ಟೈಲ್ನಲ್ಲಿ ನಿರ್ಮಾಣ ಮಾಡಿದ್ರಿಂದ ಹುಲ್ಲು, ಗೋಣಿತಾಟು ಜೊತೆಗೆ ಹೆಚ್ಚಿನ ಪ್ರಮಾಣದ ಉಡ್ ಬಳಸಿದ್ರು. ಇದೇ ನೋಡಿ ಬೆಂಕಿಯ ಜ್ವಾಲೆಗೆ ತುಪ್ಪ ಸುರಿದಂತಾಗಿದ್ದು. ಮಧ್ಯಾಹ್ನದ ಹೊತ್ತಲ್ಲಿ ಸಿಬ್ಬಂದಿ ಸೇರಿ 25ಕ್ಕೂ ಹೆಚ್ಚು ಜನರಿದ್ರು. ಎಲ್ಲರೂ ಕೂಡ ತಮ್ಮ ತಮ್ಮ ಲೋಕದಲ್ಲಿದ್ರು. ಈ ವೇಳೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ. ಒಮ್ಮೆ ಹೊತ್ತಿದ ಬೆಂಕಿ ಇಡೀ ರೆಸ್ಟೋರೆಂಟ್ ಅನ್ನೇ ಆವರಿಸಿದೆ. ಎಲ್ಲಾ ಕಡೆಯಿಂದಲೂ ಬೆಂಕಿಯ ಕೆನ್ನಾಲಿಗೆ ಆವರಿಸಿಕೊಳ್ಳುತ್ತಿದ್ದಂತೆ ಓಡಿ ಹೋಗೋದಕ್ಕಾಗಿಲ್ಲ. ಹೀಗಾಗಿ ಇಬ್ಬರು ಅಲ್ಲೇ ಸುಟ್ಟು ಬೂದಿಯಾಗಿದ್ರೆ 7 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನಮ್ಮ ಕೆಲಸ ಮಾಡ್ತಾ ಇದೆ, ಇನ್ನೊಬ್ಬ ಬಂದು ನಮ್ಮ ಹುಡುಗೆ ಬಂದು ನಮಗೆ ನಾವು ಇರೋ ಕಿಚನ್ಗೆ ಬಂದು ಹೇಳ್ದ ಫೈರ್ ಆಗಿಬಿಡುತ್ತೆ ಅಂತ ಜೋರಾಗಿ ಕಿರಿಚ್ಕೊಂಡ. ನಾನು ಓಡ್ಬಿಟ್ಟೆ. ಮೃತರಿಬ್ಬರೂ ಕೂಡ ಹೊರ ರಾಜ್ಯದವರು. ಪಾರ್ಟಿ ಮಾಡುವುದಕ್ಕಂತ ರೆಸ್ಟೋರೆಂಟ್ಗೆ ಬಂದವರು ಇಲ್ಲೇ ಸುಟ್ಟು ಕರಕಲಾಗಿದ್ದಾರೆ. ಇನ್ನು ಗಾಯಗೊಂಡವರಲ್ಲಿ ಸಿನಿಮಾ ನಟ ಕೂಡ ಗಂಭೀರವಾಗಿದ್ದಾನೆ. ಪ್ರೀತಮ್ ಅನ್ನೋ ಈತ 2-3 ಸಿನಿಮಾಗಳಲ್ಲಿ ನಟಿಸಿದ್ದ. ಜೊತೆಗೆ ಈತನೇ ಈ ರೆಸ್ಟೋರೆಂಟ್ನ ಮಾಲೀಕ ಬೇರೆ. ಆದ್ರೀಗ ಈತನೇ ಬೆಂಕಿಯಲ್ಲಿ ಬೆಂದು ಹೋಗಿದ್ದು ಆಸ್ಪತ್ರೆಯಲ್ಲಿ ನರಳಾಡುತ್ತಿದ್ದಾನೆ. ಸುದ್ದಿ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಜಿಟಿ ದೇವೇಗೌಡ ಹಾಗೂ ಜಿಲ್ಲಾಡಳಿತ ಪರಿಶೀಲನೆ ನಡೆಸಿತು. ಬಾರ್ ಮತ್ತೆ ಪಬ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕತ್ಕೊಂಡು ಇಬ್ಬರು 2 ಜನ ಯುವಕರು ಕೆಲಸ ಮಾಡ್ತಿದ್ದಂಥವರು ನಿಧನರಾಗಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ ಅನ್ನೋದು ಇಬ್ಬರ ಜೀವ ತೆಗೆದಿದ್ದು 7 ಮಂದಿಯನ್ನ ನರಳಾಡಿಸ್ತಿದೆ. ಎಣ್ಣೆ ಪಾರ್ಟಿ ಮಾಡುವುದಕ್ಕೆ ಬಂದವರು ಈ ರೀತಿ ಅಂತ್ಯ ಕಂಡಿದ್ದು ಮಾತ್ರ ದುರಂತ. ಆನಂದ್ KS, ನ್ಯೂಸ್ 18, ಮೈಸೂರು.